ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಮೋಹನ್ ಭಾಗವತ್ ಯಾರಿಗೂ ಗೊತ್ತಿಲ್ಲ, RSSದ ಸರ್ ಸಂಚಾಲಕ. ಅವರು ಇತ್ತೀಚೆಗೆ ಮುಂಬೈಯಲ್ಲೇ ಒಂದು ಕಾರ್ಯಕ್ರಮದಲ್ಲೇ ಶತಮಾನೋತ್ಸವ RSS ಸಂದರ್ಭದಲ್ಲೇ ಒಂದಿಷ್ಟು ಮಾತಾಡಿದ್ದಾರೆ, ಭಾಳ ಗಂಭೀರವಾದ ಮಾತುಗಳು. ಅದರಲ್ಲೂ BJP ಮತ್ತು RSS ಮಧ್ಯೆ ಬೆರಕುಗಳಿದ್ದಾವೆ ಅನ್ನೋಂಥ ಒಂದು ಪ್ರಶ್ನೆಯನ್ನು ಹುಟ್ಟಾಕಿದ್ದಾರೆ. ಜೊತೆಗೆ ಅವರು ನಿವೃತ್ತಿ ಆಗ್ತಾರಾ, 75 ವರ್ಷಗಳಾದವು ಅನ್ನುವಂಥ ಮಾತನ್ನು ಸಹಿತ ಆಡಿದ್ದಾರೆ. ಅದರಿಂದ ಸಂಶಯ ಮೂಡ್ತಾ ಇದೆ, ನಿವೃತ್ತರಾಗ್ತಾರಾ, ಯಾರು ಮುಂದಿನವರು ಅನ್ನುವಂಥ ಮಾತನ್ನು. ಆ ಸಂದರ್ಭದಲ್ಲಿ ಕೆಲವು ನಮ್ಮ ಪತ್ರಕರ್ತರು ಇದರಲ್ಲಿ ನಿಮ್ಮಲ್ಲೇ ನೆಕ್ಸ್ಟ್ ಸರ ಸಂಚಾಲಕ SC ಅಥವಾ ST ಆಗ್ತಾರಾ ಅಂದಾಗ ತೇರಿಸಿ ಮಾತಾಡಿದ್ದಾರೆ. ಎಲ್ಲೇ ಈ ದೇಶದ ಪ್ರಮುಖ ಸಂಸ್ಥೆಯಾಗಿ ಇವತ್ತು RSS ರಿಜಿಸ್ಟ್ರೇಷನ್ ಇಲ್ಲದೇ ಇದ್ದರೂ ಆಗ್ಯದ. ಇದಕ್ಕೆ ಕಾರಣ ಸಂಘ ಪರಿವಾರದ ಹೋರಾಟಗಾರರು, ಕಟ್ಟರ್ ಹೋರಾಟಗಾರರು, ಅದರಲ್ಲೂ RSS ಕಾರ್ಯಕರ್ತರು. ಇದರಲ್ಲಿ ಎರಡು ಮಾತಿಲ್ಲ, ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಸರಿಯೋ ತಪ್ಪು ನಂತರದ ಮಾತು, ಸಿದ್ಧಾಂತ ಸರಿಯೋ ತಪ್ಪೋ ನಂತರ. ಆದರೆ ಇವತ್ತೊಂದು ಬಲಿಷ್ಠ ಬಲಾಢ್ಯ ಸಂಘಟನೆಯನ್ನು ಇಡೀ ವಿಶ್ವದಲ್ಲಿ ಮಾಡಿ ತೋರಿಸಿದ್ದಾರೆ. ಅವರು ಒಂದಿಷ್ಟು ಮಾತುಗಳನ್ನು ಮಾತಾಡಿದ್ದಾರೆ ತಮಗೆ ಮತ್ತು BJPಗೆ. ನಾವು BJPಯಿಂದ ಆದವರಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ನಮ್ಮಿಂದ BJP ಅನ್ನುವಂಥ ಮಾತನ್ನು ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳಿದ್ದಾರೆ. RSSನಿಂದಾಗಿಯೇ BJPಗೆ ಒಳ್ಳೆಯ ದಿನಗಳು, ಅಚ್ಚೆ ದಿನ